ಮೈ ಸ್ಮೈಲ್ ಚಾರಿಟಬಲ್ ಟ್ರಸ್ಟಿಂದ ರಘು ಅವರು ಮತ್ತು ಅವ್ರ ಮಿಸ್ಸಸ್ ಭಾರತೀರವರು ಅನೇಕ ಮಕ್ಕಳಿಗೆ ಆಸರೆಯಾಗಿ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನು ಈ ತಿಂಗಳು 18ನೇ ತಾರೀಕು ಹುಟ್ಟುಹಬ್ಬ ಇತ್ತು, ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ವಿಷ್ಣುವರ್ಧನ್ ಸರ್ ಅಂದರೆ ಎಲ್ರಿಗೂ ಇಷ್ಟನೇ. ನಮ್ಮ ಶಾಸಕರು ತಿರುಪತಿನಲ್ಲಿ ಗುಂಡು ಮಾಡಿಸ್ಕೊಂಡು ಬಂದರೆ ವಿಷ್ಣುವರ್ಧನ್ ಸರ್ದು ಇದು ಬರುತ್ತಲ್ಲ, ಏನು ಹೇಳ್ತಾರೆ, ಇದ್ರ ಥರ ಒಂದು ಬಟ್ಟೆನ ಈ ಥರ ಕಟ್ಟೋ ಥರ ಅದನ್ನು ಕಟ್ಬಿಟ್ಟು ಸೇಮ್ ವಿಷ್ಣುವರ್ಧನ್ ಸರ್ ಥರನೇ ಒಂಥರ ಸ್ಟೈಲ್ ಮಾಡಿಸ್ಬಿಟ್ಟಿದ್ರು. ಸುಮಾರು 1 ತಿಂಗಳು ಇವ್ರು ಕೊಟ್ಟಿರ್ತಕ್ಕಂತಹ ಒಂದು ಪೇಟಗಳು ಚಿಕ್ಕದು ಅದನ್ನು ಹಾಕ್ಕೊಂಡೆ ಕಲ್ಲರ್ದು 1 ತಿಂಗಳೆಲ್ಲ ಅದರಲ್ಲೇ ಇದ್ದರು. ಯಾವುದೇ ಒಂದು ಕ್ಯಾಪ್ ಆಗಲಿ ಏನೂ ಹಾಕ್ಕೊಳ್ಳಿಲ್ಲ. ಇವ್ರು ಕೊಟ್ಟಿರೋ ಕ್ಯಾಪೇ ಹಾಕ್ಕೊಂಡು ಒಂಥರ ಸ್ಟೈಲಾಗಿ ಕಾಣಿಸ್ತಾಯಿದ್ರು. ಎಲ್ಲರೂ ನನಗೆ ಬಂದು ಹೇಳ್ತಾಯಿದ್ರು, ಮೇಡಮ್ ಏನು MLA ಸರ್ ಈ ಥರ ಸ್ಟೈಲ್ ಮಾಡಿದ್ದಾರೆ ಅಂತ. ಅದಕ್ಕೆಲ್ಲ ಕಾರಣ ರಘುರವರೇ. ಅವರು ಡಿಸೈನ್ ತಂದು ಕೊಟ್ಟಿದ್ರು. ಸೊ ಚೆನ್ನಾಗೂ ಕಾಣ್ತಾ ಇತ್ತು. ಆಮೇಲೆ ಇವತ್ತು ಒಳ್ಳೊಳ್ಳೆಯ ಫಿಲಮ್ ಸ್ಟಾರ್ಸನ್ನು ಕರೆಸಿ, ಇವತ್ತು ಆ್ಯಕ್ಟರ್ಸ್ನ ಕರೆಸಿ, ನಿಜವಾಗ್ಲೂ ಯಾರೂ ಕರ್ಸೋಕ್ಕಾಗಲ್ಲ, ಎಲ್ಲರೂ ಕರೆಸಿ ಇವತ್ತು ಅವರಿಗೆಲ್ಲ ಸನ್ಮಾನ ಮಾಡಿ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ನಮ್ಮ ಶಾಸಕರು ಬಂದಿದ್ದರು. ಸುಮಾರು ಯಾವುದೇ ಕಾರ್ಯಕ್ರಮ ಆದರೂ 2 ಅವರ್ 3 ಅವರ್ ಆಗುತ್ತೆ. ಇವ್ರ ಕಾರ್ಯಕ್ರಮ ಮಾತ್ರ ಯಾವಾಗಲೂ 8 ಅವರು. ಎಲ್ರಿಗೂ ಟೆನ್ಷನ್, ಏನಪ್ಪ ಈ ರಘು ಅವರು ಎಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಅಂತ. ಇವ್ರು ಇವತ್ತು ಪ್ಲ್ಯಾನ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಯಾವ ಥರ ಮಾಡಬೇಕಂತ 1 ವರ್ಷ ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತಾರೆ ರಘುರವರು. ಅವರು ನನಗೆ ಅದು ಇದು ತೋರಿಸೋದು, ನೋಡಿ ಈ ಥರ ಸಾರಿ ತಂದಿದ್ದೀವಿ, ಈ ಥರ ಬುಕ್ಸ್ ಮಾಡಿಸಿದ್ದೀವಿ. ವಾರಕ್ಕಿಲ್ಲ ಅಂದರೂ 3-4 ದಿನ ಆದರೂ ಬಂದು ನಮಗೆ ಒಂದು ಶಾಸಕರಿಗೆ ತೋರಿಸಿ ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂತ ಹೇಳಿ ಒಂದು ನಿಜವಾಗ್ಲೂ ಒಂದು ಪ್ಲ್ಯಾನ್ ಆಗಿ ಒಂದು ಯಶಸ್ವಿ ಕಾರ್ಯಕ್ರಮನ ಅವ್ರ ಫ್ಯಾಮಿಲಿಯವ್ರು ಮಾಡಿದ್ದಾರೆ. ಇದಕ್ಕೆ ಸಪೋರ್ಟಾಗಿ ಇರ್ತಕ್ಕಂಥ ಎಲ್ಲ ನಮ್ಮ ಮಹಿಳೆಯರಿರ್ಬೋದು, ನಮ್ಮ ಲೀಡರ್ಸ್ ಇರ್ಬೋದು, ಎಲ್ಲರೂ ಸಹ ತುಂಬಾ ಒಂದು ಉತ್ಸಾಹದಿಂದ ಅವರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿ ಕಾರ್ಯಕ್ರಮವಾಗಿ ನೆರವೇರಿದೆ. ನಮ್ಮ ಶಾಸಕರು ಸಹ ಇವರು ರಘು ಅವ್ರು ಬಂದರೆ ಒಳ್ಳೆಯ ಒಂದು ರೀತಿಯಲ್ಲಿ ಮಾತನಾಡಿ ಅವರು ಈ ಬಿಡು ರಘು ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ. ಮತ್ತು ಅದನ್ನು ತೋರಿಸ್ಬಿಟ್ಟೆ ಹೋಗ್ಬೇಕು. ಎಷ್ಟೊತ್ತಾರಾಗಲಿ ಏನೇ ತಂದಿದ್ರು ಈ ಕಾರ್ಯಕ್ರಮದ್ದು ಎಲ್ಲನೂ ಶಾಸಕರಿಗೆ ತೋರಿಸ್ಬಿಟ್ಟು ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ಅಂತ ಹೇಳಿ ಅವರ ಹೇಳಿಬಿಟ್ಟು ಎಲ್ಲವನ್ನು ನಾನು ಯಾವ್ಯಾವ ಕಾರ್ಯಕ್ರಮ, ಹೆಲ್ತ್ ಕ್ಯಾಂಪ್ ಇರ್ಬೋದು, ಮತ್ತು ಇವತ್ತು ಮಕ್ಕಳಿಗೆ ಸ್ಕೂಲ್ ಬುಕ್ಸು, ನೋಟ್ ಬುಕ್ಸ್ ಕೊಡೋದಿರ್ಬೋದು, ಸ್ಯಾರಿಗಳು ಕೊಡೋದಿರ್ಬೋದು, ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮವೂ ಸಹ ಯಶಸ್ವಿ ಕಾರ್ಯಕ್ರಮ ಆಯಿತು. ನೀವೆಲ್ಲರೂ ಸಹ ಇಷ್ಟೊತ್ತು ಇದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.